ಮನೆ ಮನ ಬೆಳಗುವ ಮಣಿದೀಪ ಮಾನಿನ್ಯರಿಗೆ ಮುದ ನೀಡುವ ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೃದಯ ಇದು ಮಾನವನ ದೇಹದಲ್ಲಿರೋ ಅತ್ಯಂತ ಪ್ರಮುಖ ಅಂಗ. ಮುಷ್ಟಿ ಆಕಾರದಲ್ಲಿರೋ ಈ ಹೃದಯ ಒಮ್ಮೆ ತನ್ನ ಬಡಿತ ನಿಲ್ಲಿಸಿದಲ್ಲಿ ಇಡೀ ದೇಹವೇ ನಿಷ್ಕ್ರಿಯಗೊಂಡಂತೆ. ಆದ್ರೆ ಇವತ್ತಿನ ಜೀವನ ಶೈಲಿ ಹಾಗೂ ಆಹಾರ ವಿಹಾರಗಳಿಂದಾಗಿ ಜನರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಮನ್ ಆಗ್ತಿದೆ. ತಾಯ ಗರ್ಭದಿಂದ ಹೊರ ಪ್ರಪಂಚಕ್ಕೆ ಕಾಲಿಡುತ್ತಿರೋ ಕಂದಮ್ಮನಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರತಿಯೊಂದು ವಯೋಮಾನದವರನ್ನ ಈ ಸಮಸ್ಯೆ ಕಾಡ್ತಾ ಇದೆ. ಹೀಗೆ ಜನರನ್ನ ಬೆಚ್ಚಿ ಬೀಳಿಸ್ತಿರೋ ಈ ಹೃದಯ ಸಮಸ್ಯೆಗೆ ಈಗ ಆಯುರ್ವೇದದಲ್ಲಿ ಅತ್ಯುತ್ತಮ ಪರಿಹಾರ ಇದೆ. ನಿಸರ್ಗದತ್ತ ಗಿಡಮೂಲಿಕೆಗಳನ್ನು ಬಳಸಿ ಹೃದಯ ಸಮಸ್ಯೆಯನ್ನು ದೂರ ಮಾಡುವಂತಹ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಈಗ ಒಂದು ವರದಿಯನ್ನು ನೋಡೋಣ. ಹೃದಯ ದೇಹದಲ್ಲಿರುವ ಕೇಂದ್ರ ಅಂಗ. ಇಡೀ ದೇಹದ ಕಾರ್ಯಚಟುವಟಿಕೆ ನಿಂತಿರೋದು ಹೃದಯದ ಮೇಲೆ. ಆದ್ರೆ ಇವತ್ತಿನ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಹೃದಯ ಸಂಬಂಧಿ ಸಮಸ್ಯೆಗೆ ದಾರಿ ಮಾಡಿಕೊಡ್ತಿದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಜನ ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಅಂತ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಇದು 100% ಸಫಲವಾಗುವುದು ಕೂಡ ಅಸಾಧ್ಯ. ಆದೀಗ ಪ್ರಾಚೀನ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೃದಯ ರೋಗಕ್ಕೆ ಔಷಧಿ ಇದೆ. ಸುಮಾರು 15 ವರ್ಷಗಳಿಂದ ಆಯುರ್ವೇದದ ಗಿಡಮೂಲಿಕೆಗಳ ಬಗ್ಗೆ ಸಂಶೋಧನೆ ಮಾಡಿರುವ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಹೃದಯ ರೋಗಕ್ಕೆ ಔಷಧಿ ಕಂಡುಹಿಡಿದು ಇದರಲ್ಲಿ ಸಫಲರೂ ಕೂಡ ಆಗಿದ್ದಾರೆ. ಇವರ ಸಂಶೋಧನೆಯ ಫಲವೇ ಹಾರ್ಟ್ ಕೇರ್ ಕಷಾಯ ಹಾಗೂ ಸಮೃದ್ಧಿ ಔಷಧಿ. ದೇಶ ವಿದೇಶಗಳ ಕಾಡನ್ನು ಸುತ್ತಿ ಔಷಧೀಯ ಗುಣವಿರೋ ಗಿಡಗಳನ್ನು ಪತ್ತೆ ಹಚ್ಚಿ ಇದರಿಂದ ಔಷಧಿಯನ್ನ ತಯಾರಿಸಲಾಗುತ್ತೆ. 90 ದಿನಗಳ ಕಾಲ ಹಾರ್ಟ್ ಕೇರ್ ಔಷಧಿಯನ್ನ ತೆಗೆದುಕೊಂಡಲ್ಲಿ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗತ್ತೆ. ರಕ್ತನಾಳಗಳಲ್ಲಿರುವ ಅಡೆತಡೆಗಳನ್ನ ಹೋಗಲಾಡಿಸಿ ಎದೆ ಉರಿ, ಭುಜ ಮತ್ತು ಬೆನ್ನು ನೋವನ್ನ ಹೋಗಲಾಡಿಸುತ್ತೆ. ರಕ್ತದೊತ್ತಡ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನೆತ್ತಿಯಿಂದ ಕಾಲಿನ ಬೆರಳಿನವರೆಗೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಯಾವುದೇ ಅಡ್ಡ ಪರಿಣಾಮಗಳ ಭಯ ಕೂಡ ಇರಲ್ಲ. ಗಿಡಮೂಲಿಕೆಗಳ ರಸಾಯನವಾಗಿರುವ ಈ ಹಾರ್ಟ್ ಕೇರ್ ಕಷಾಯ ಹಾಗೂ ಸಮೃದ್ಧಿ ಔಷಧಿ ದೇಹಕ್ಕೆ ಚೈತನ್ಯ ತುಂಬುತ್ತೆ. ಹಾಗೇನೆ ಯಾವುದೇ ಶಸ್ತ್ರಚಿಕಿತ್ಸೆಯ ನೆರವಿಲ್ಲದೆ ಹೃದಯ ಸಂಬಂಧಿ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಆಯುರ್ವೇದ ಹೇಗೆ ನೆರವಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಯುರ್ವೇದ ತಜ್ಞ ಡಾಕ್ಟರ್ ಅಶೋಕ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಏನಂದ್ರೆ ಇವಾಗ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಹಳಷ್ಟು ಕಾಮನ್ ಆಗ್ತಾ ಇದೆ. ಹಿಂದೆಲ್ಲ ಏನಂದ್ರೆ ವಯಸ್ಸಾದರೂ ಅಷ್ಟೇ ಕಾಡ್ತಾ ಇತ್ತು ಈ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು, ಇದರಲ್ಲಿ ಸಾವನ್ನಪ್ತಾ ಇದ್ರು. ಬಟ್ ಇವಾಗೇನು ಸಣ್ಣ ಮಕ್ಕಳಿಗೆ ಮಗು ಹುಟ್ಟಬೇಕಾದ್ರೆ ಹಾರ್ಟ್ ಅಲ್ಲಿ ಹೋಲ್ ಆಗಿರೋದಾಗ್ಲಿ, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗ್ಲಿ ಕಾಡ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಇದಕ್ಕೆ ಮೂಲ ಕಾರಣ ಆಹಾರ ಪದ್ಧತಿ. ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯೇ ಇದಕ್ಕೆ ಮೂಲ ಕಾರಣ ಅಂತ ನನ್ನ ಒಂದು ಸಂಶೋಧನೆಯಲ್ಲಿ ಬಂದಿರೋದು. ಹೇಗೆ ಅಂದರೆ, ಹಿಂದೆ ನಮ್ಮ ತಂದೆ ತಾಯಿಗಳು, ಅವರ ಅಜ್ಜ ಅಜ್ಜಿಗಳು ಮಾಡದಂಥ ಅಡುಗೆಗಳು ಎಲ್ಲ ಗಿಡಮೂಲಿಕೆಗಳೇ ಜಾಸ್ತಿ ನಾವು ತಿಂತಾ ಇದ್ದೀವಿ, ಸೇವನೆ ಮಾಡ್ತಾ ಇದ್ದಿದ್ದು. ಇವತ್ತು ಏನಾಗಿದೆ ಅಂದರೆ ಎಲ್ಲ ಫ್ಯಾಷನ್ ಫುಡ್ ಆಗಿದೆ. ಈ ಫ್ಯಾಷನ್ ಫುಡ್ಡಲ್ಲಿ ಅದರಲ್ಲೂ ಪಿಜ್ಜಾ ಹೀಗೆ ತಿನ್ನುವಂಥ ಪದ್ಧತಿ ನಮ್ಮ ಸಂಪ್ರದಾಯ ಈಗ ಬೆಳೆಸ್ಕೊಂಡಿರೋದ್ರಿಂದ ಇದು ಹೃದಯಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಯಾಕೆ ತೊಂದರೆ ಆಗ್ತಾ ಇದೆ? ಅದು ಜೀರ್ಣಶಕ್ತಿ ಆಗಲ್ಲ. ಯಾವಾಗ ಅದನ್ನು ಆಹಾರ ತಿಂದು ಜೀರ್ಣಶಕ್ತಿ ಆಗದೆ ಇದ್ದಲ್ಲಿ ಮಲಬದ್ಧತೆ ಶುರು ಆಗುತ್ತೆ. ಮಲಬದ್ಧತೆ ಅಂದರೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಗ್ಯಾಸಿಂದ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಒಂದಕ್ಕೆ ಒಂದು ಚೈನ್ ಲಿಂಕ್ ಆಗಿ ಬಂದು ಇವತ್ತು ಒಂದು 25 ವರ್ಷಕ್ಕೆ ಅದು ಗಂಭೀರವಾದಂತಹ ಒಂದು ಸಮಸ್ಯೆ ನಮ್ಮಲ್ಲಿ ಕಾಣ್ತಾ ಇದೆ. ಇದನ್ನು ಭಾಳ ಚೆನ್ನಾಗಿಯೇ ಇದನ್ನು ನಾವು ಸುಧಾರಿಸ್ಕೊಬೋದು. 25 ವರ್ಷದ ನಂತರ ಜೀವನದಲ್ಲಿ ಅವರು ಸರಿಯಾದಂಥ ಆಹಾರ ಪದ್ಧತಿ ಮಾಡಿದ್ರೆ ಭಾಳ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಇದು ಯಾಕೆಂದರೆ ಈ ಕೊಲೆಸ್ಟ್ರಾಲೇ ನಮ್ಮ ಹಾರ್ಟಿಗೆ ಪ್ರಾಬ್ಲಮ್ ತರೋದು. ಅದರಲ್ಲಿ 3 ಥರ ಕೊಲೆಸ್ಟ್ರಾಲ್ ಇದೆ. ಒಂದು HDL, VLDL ಮತ್ತು ಟ್ರೈಗ್ಲಿಸರೈಡ್. ಇದು ಹೆಚ್ಚಾದಾಗ ಅಟ್ಯಾಕ್ ಆಗೋದು ಸಹಜ. ಇದನ್ನು ಗೊತ್ತಾದ ತಕ್ಷಣ ನಿಯಂತ್ರಣದಲ್ಲಿ ತರಬಹುದು. ಆದರೆ ಇವತ್ತಿನ ಪೀಳಿಗೆನಲ್ಲಿ ಏನಾಗಿದೆ ಅಂದರೆ ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ. ಯಾಕೆ ಗಮನ ಕೊಡೋಕ್ಕಾಗ್ತಿಲ್ಲ ಅಂದರೆ, ಅವರ ಒಂದು ದಿನನಿತ್ಯದ ಚಟುವಟಿಕೆ, ಬೆಳಗ್ಗೆ 6 ಗಂಟೆಗೆ IT BT ಅವ್ರು ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ಅವರ ಆರೋಗ್ಯನ ಸುಧಾರಿಸ್ಕೊಳಕ್ಕೆ ಅವ್ರಿಗೆ ಪುರ್ಸೊತ್ತು ಇರೋದಿಲ್ಲ. ಹಾಗಾಗಿ ಇದು ದಿನನಿತ್ಯದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ.
ಓಕೆ ಡಾಕ್ಟರ್, ಏನಂದ್ರೆ ಇವಾಗಿನ ಆಹಾರ ಪದ್ಧತಿ ಈ ಹೃದಯ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ತೀರಾ. ಏನಂದ್ರೆ ಈ ಜೀವನ ಶೈಲಿ, ಹಾಗೇನೆ ಸರಿಯಾಗಿ ನಾವು ತಗೊಳ್ಳೋಂತ ಫುಡ್ ಬಗ್ಗೆ ಸರಿಯಾಗಿ ಕೇರ್ ಮಾಡದೇ ಇರುವಂತಹದ್ದು ಕೂಡ ಈ ಹೃದಯ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತೀರಾ. ಹಾಗೇನೆ ಈ ಹೃದಯ ಸಮಸ್ಯೆ ಬಂದಾಗ ನೀವು ಯಾವ ಸೂಚನೆ ಮೇಲೆ ಹೇಗೆ ಅದನ್ನ ಪತ್ತೆ ಹಚ್ತೀರಾ, ಅದರ ಲಕ್ಷಣಗಳು ಏನೇನಿರುತ್ತೆ ಅಂತ ಹೇಳ್ತೀರಾ? ಒಬ್ಬ ಮನುಷ್ಯನಿಗೆ ಹೃದಯ ತೊಂದರೆ ಇದೆ ಅಂತ ನಮಗೆ ಗೊತ್ತು, ಆಯುರ್ವೇದದ ಪದ್ಧತಿನಲ್ಲಿ ಗೊತ್ತಾಗಬೇಕಾದ್ರೆ ನಾವು ನಾಡಿ ಮಿಡಿತದಲ್ಲಿ ನೋಡ್ತೀವಿ. ಅವನ ಪಂಪು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಎಷ್ಟು ಪಲ್ಸ್ ಇದೆ, ಇದ್ರ ಮೇಲೆ ಹೇಳ್ತೀವಿ. ಮತ್ತೆ ಅದನ್ನು ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ, ಈಗ 5 ಕಿಲೋಮೀಟರ್ ಸರಾಗವಾಗಿ ನಡೀತಾ ಇರ್ತಾರೆ ಒಬ್ಬ ರೋಗಿ. ಆ ದಿನ ಬಂದು 1 ಫರ್ಲಾಂಗು ನಡೀಲಿಕ್ಕೆ ಆಗಲ್ಲ, ಆಯಾಸ ಆಗುತ್ತೆ, ಉಬ್ಬಸ ಬರುತ್ತೆ, ಆಮೇಲೆ ಶೋಲ್ಡರ್ ಪೇಯ್ನ್ ಬರುತ್ತೆ. ಅದರಲ್ಲಿ ಎಡಭಾಗದ ಇದರಲ್ಲಿ ಒಳಗಡೆ ಒಂದು ನೋವನ್ನು ಬರುತ್ತೆ. ಇದು ಶೋ ಮಾಡುತ್ತೆ ಏನಂತ ಅಂದರೆ 100% ಬ್ಲಾಕೇಜ್ ಇದೆ ಅಂತ. ಇದ್ರ ಸಿಂಟಮ್ಸ್ ಮೇಲೆ ನಾವು ಅವರಿಗೆ ಔಷಧಿ ಕೊಡ್ತೇವೆ. ಈ ಔಷಧಿ ಕುಡಿದ್ರೆ ಕೆಲವಾರು ದಿನಗಳಲ್ಲೇ ಆ ನೋವು ಇರ್ತದೆ. ಆ ನೋವು ಹೇಳಲಿಕ್ಕಾಗೋದಿಲ್ಲ ಅವರಿಗೆ, ಅಷ್ಟು ನೋವು ಬರುತ್ತೆ. ಅದು ಮತ್ತೆ ಬೆನ್ನು ಹಿಂದ್ಗಡೆ ಒಂದು ನೋವು ಬರುತ್ತೆ. ಈ ನೋವೆಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಬಂದು ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದು ಇದರದ್ದು ವಿಶೇಷತೆ. ಹಾಗೆ ಇದಾಗುತ್ತೆ. ಮತ್ತೆ ಕೆಲವರಿಗೆ ಮೆಟ್ಲು ಹತ್ತಬೇಕಾದ್ರೆ 1 ಅಂತಸ್ತು 3 ಅಂತಸ್ತು ಕೆಲಸ ಮಾಡೋರು ದಿನ ನೀವು 5 ಅಂತಸ್ತಲ್ಲಿ ಮೇಲೆ ಹತ್ತುತ್ತೀರಾ, ಇಳಿತೀರ, ಏನೂ ಆಗಲ್ಲ. 1 ವರ್ಷ 2ನೇ ವರ್ಷದಲ್ಲಿ ನಿಮಗೆ 2 ಅಂತಸ್ತು ಹತ್ತೋದಕ್ಕೆ ಆಯಾಸ ಆಗುತ್ತೆ. ಮತ್ತೊಂದು 6 ತಿಂಗಳಲ್ಲಿ 1ನೇ ಅಂತಸ್ತು ಹತ್ತಬೇಕಾದ್ರೆ ಆಯಾಸ ಆಗುತ್ತೆ. ಇದು ಸಿಂಟಮ್ಸ್ ಏನು ಅಂದರೆ ನಿಮ್ಮ ರಕ್ತನಾಳಗಳಲ್ಲಿ ರಕ್ತ ಚಲನೆ ಕಮ್ಮಿ ಆಗ್ತಾ ಇದೆ ಅಂತ. ಇದು ಲೀಡ್ಸ್ ಟು ದಿ ಹಾರ್ಟ್ ಪ್ರಾಬ್ಲಮ್. ಆವಾಗಲೇ ತಕ್ಷಣವೇ ತಾವು ಆಯುರ್ವೇದ ಇದಕ್ಕೆ ಬಂದು ಔಷಧಿ ತಗೊಂಡ್ರೆ ಅಲ್ಲಿ ಗುಣಪಡಿಸ್ಬೋದು. ಓಕೆ ಡಾಕ್ಟರ್, ಏನಂದ್ರೆ ಈ ಆಧುನಿಕ ಚಿಕಿತ್ಸೆ ಪದ್ಧತಿಯಲ್ಲಿ ಸ್ಕ್ಯಾನಿಂಗ್ ಇರುತ್ತೆ. ಏನೋ ಹೃದಯ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡ್ತಾರೆ. ಹಾಗೆ ಆಂಜಿಯೋಗ್ರಾಮಿ ಆ ತರ ಸ್ಕ್ಯಾನಿಂಗ್ ಎಲ್ಲ ಪದ್ಧತಿ ಎಲ್ಲ ಇದೆ. ಹಾಗೆ ನಿಮ್ಮ ಈ ಆಯುರ್ವೇದದಲ್ಲಿ ನೀವು ನಾಡಿ ಮೂಲಕ ಏನು ಸಮಸ್ಯೆ ಇದೆ ಅಂತ ಪತ್ತೆ ಹಚ್ತೀರಾ ಅಂತ ಹೇಳ್ತೀರಾ? ಹೌದು. ಈ ಪತ್ತೆ ಹಚ್ಚೋದು ಹೇಗೆ ಅಂದರೆ, ನಾವು ವಾತ ಪಿತ್ತ ಕಫನ ಸಮತೋಲನದಲ್ಲಿ ಎಷ್ಟು ಯಾವುದು ಕಮ್ಮಿ ಆಗಿದೆ, ಯಾವುದು ಜಾಸ್ತಿ ಆಗಿದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಆಮೇಲೆ ಜೀರ್ಣಾಂಗ, ಇದಕ್ಕೆ ಮುಖ್ಯವಾದದ್ದು ಜೀರ್ಣಾಂಗ ಯಾವ ಪದ್ಧತಿನಲ್ಲಿದೆ, ಅದು ಎಷ್ಟು ಡೆವಲಪ್ ಆಗಬೇಕು, ಇದನ್ನು ನಾವು ನಾಡಿನಲ್ಲೇ ಗೊತ್ತಾಗ್ತದೆ. ಅದನ್ನ ಮುಖಾಂತರ ನಾವು ಇದು ಕೊಡ್ತೇವೆ. ಜೊತೆಯಲ್ಲಿ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಇರುವಂತಹ ಒಂದು ಚಿಕಿತ್ಸೆಯನ್ನು ಅದನ್ನು ನಾವು ಅದನ್ನು ಸಪೋರ್ಟ್ ಆಗಿ ತಗೊಂಡು ನೋಡಿ. ಅಂದ್ರೆ ನಾಡಿ ಜೊತೆಗೆ ಈ ವಾತ ಪಿತ್ತ ಕಫ, ಹಾಗೇನೆ ಕೆಲವೊಂದ್ಸಲ ಅವಶ್ಯಕತೆ ಬಂದಾಗಿ ಆಧುನಿಕ ಸ್ಕ್ಯಾನಿಂಗ್ ಕೂಡ ನೀವು ಅಳವಡಿಸ್ಕೊಳ್ತೀರಾ? ಸ್ಕ್ಯಾನಿಂಗ್ ಇರ್ಬೋದು, ECG ಇರ್ಬೋದು, ಎಂಜಿಯೋಗ್ರಾಮ್ ಇರ್ಬೋದು, ಇದನ್ನು ಸಹ ನಾವು ನೋಡಿ ಕೊಡ್ತೇವೆ. ಡಾಕ್ಟರ್, ಇವಾಗ ನಾವು ಹೃದಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಆಯುರ್ವೇದದಲ್ಲಿ ಈ ಹೃದಯ ಸಮಸ್ಯೆಗೆ ಚಿಕಿತ್ಸೆ ಇರೋದು ಬಹಳಷ್ಟು ಕಡಿಮೆ. ನಾವು ಕೇಳೇ ಇಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ, ಈ ಚಿಕಿತ್ಸೆ ಬಗ್ಗೆ. ಆದ್ರೆ ನೀವು ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಹೃದಯ ಸಮಸ್ಯೆಗೆ ಒಂದು ಔಷಧಿಯನ್ನು ಕಂಡಿದ್ದೀರಾ, ಇದರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಮಾಡಲಿಕ್ಕೆ ಒಂದು ಮೂಲ ಕಾರಣ, ನನ್ನ ಅಣ್ಣ, ಪ್ರೀತಿಯ ಅಣ್ಣ ಸಾವನ್ನಪ್ಪಿದ್ರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಯಾಕೆ ಇದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಮನುಷ್ಯನಲ್ಲಿ ಬರುತ್ತೆ ಅಂತ ಅಲ್ಲಿಂದ ನಾನು ಸಂಶೋಧನೆ ಮಾಡಿದೆ. ಇಡೀ ಪ್ರಪಂಚನೂ ಸುತ್ತಾಡಿ ಯಾವ್ಯಾವ ದೇಶದಲ್ಲಿ ಹೃದಯ ಸಂಬಂಧಿಗೆ ಯಾವ್ಯಾವ ಚಿಕಿತ್ಸೆ ಅವೈಲಬಿಲಿಟಿ ಇದೆ ಅಂತ ಅದನ್ನು ನೋಡಿ, ಅದನ್ನು ಔಷಧಿನ ತಂದು ನಮ್ಮಲ್ಲಿ ಯಾವುದು ಗ್ರಂಥಗಳಲ್ಲಿದೆ, ವೇದ ಪುರಾಣಗಳಲ್ಲೂ ಕೆಲವೆಲ್ಲ ಹೇಳಿದ್ದಾರೆ, ಇದನ್ನೆಲ್ಲ ತಂದು ಅನಲೈಸ್ ಮಾಡಿ 10 ವರ್ಷಗಳ ಕಾಲ ಇದನ್ನು ಸಂಶೋಧನೆ ಮಾಡಿರೋದು. ಆ ಸಂಶೋಧನೆ ಏನು ಅಂದರೆ, ಬೇರೆ ಪದ್ಧತಿಗಳು ಈ ಥರ 5 ಪದ್ಧತಿ ಇದೆ, ಯುನಾನಿ, ಸಿದ್ಧ, ಆಯುರ್ವೇದ, ಹಾಲೋಪತಿ ಅಂತ. ಈ ಪದ್ಧತಿಗಳಲ್ಲಿ ಏನೆಲ್ಲ ಮಾಡ್ತಾರೆ ಅಂದರೆ, ಇಂಪಾರ್ಟೆಂಟ್ ಏನು ಅಂದರೆ ಮನುಷ್ಯನ ರಕ್ತ ಗಟ್ಟಿ ಆಗ್ತಾ ಹೋಗುತ್ತೆ. ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೆ ಅವಾಗ ಹಾರ್ಟ್ ಪ್ರಾಬ್ಲಮ್ ತೊಂದರೆ ಆಗೋದು, BP ರೈಸ್ ಆಗೋದು, BP ಅಂತ ಬರೋದು, ಹೈಪರ್ ಟೆನ್ಷನ್, ಇದೆಲ್ಲ ಕಮ್ಮಿ ಆಗಲಿಕ್ಕೆ ಆಂಗ್ಲ ಪದ್ಧತಿನಲ್ಲಿ ಒಂದು ಮಾತ್ರೆಗಳು ಇರ್ತದೆ, ಬೇರೆ ಪದ್ಧತಿನಲ್ಲಿ ಕೆಲವು ಗಿಡಮೂಲಿಕೆಗಳು ಕೆಲವು ಕೆಮಿಕಲಿಂದ ಮಾಡ್ತದೆ. ಆದರೆ ನಾನು ಕೆಮಿಕಲ್ಲೇ ಇರಬಾರ್ದು ಅಂತ ರಿಸರ್ಚ್ ಮಾಡಿದ್ದು. ಈ ಯಾವುದು ಕೆಮಿಕಲ್ ಇಲ್ಲದೆ ಯಾವುದು ಕೆಮಿಕಲ್ ಟ್ಯಾಬ್ಲೆಟ್ ಏನು ಕೆಲಸ ಮಾಡುತ್ತೆ ಅದ್ರದ್ದು ಈಕ್ವಲೆಂಟು ನಮ್ಮ ಭಾರತದಲ್ಲಿ ಯಾವುದು ಇದೆ, ನಮ್ಮ ಪುರಾಣದಲ್ಲಿ ಏನು ಹೇಳಿದ್ದಾರೆ, ವೇದಗಳಲ್ಲಿ ಏನು ಹೇಳಿದ್ದಾರೆ, ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತ ಅದನ್ನು ರಿಸರ್ಚ್ ಮಾಡಿದೆ. ಅರ್ಜುನ ಅಂತ ಒಂದು ಗಿಡಮೂಲಿಕೆ ಹೆಸರು. ಈ ಅರ್ಜುನ ಏನು ಕೆಲಸ ಮಾಡುತ್ತಾನೆ, ರಕ್ತ ತೆಳು ಮಾಡೋದು. ಇವತ್ತು ಮುಂಚೆ ಎಲ್ಲ ಕೆಲವು ಆಯುರ್ವೇದ ಪಂಡಿತರು ಎಲ್ಲ ಮಾಡಿದ್ದಾರೆ, ಅರ್ಜುನದ ಟ್ಯಾಬ್ಲೆಟ್ ಮಾಡಿದ್ದಾರೆ, ಸರ್ಪಗಂಧ ಟ್ಯಾಬ್ಲೆಟ್ ಮಾಡಿದ್ದಾರೆ. ಆದರೆ ಪ್ರತಿಯೊಂದನ್ನು ರಕ್ತ ತೆಳು ಮಾಡಲಿಕ್ಕೆ ಅರ್ಜುನ ಆಯಿತು, ಕೊಲೆಸ್ಟ್ರಾಲ್ ಕರಗಿಸೋದಕ್ಕೆ ಸರ್ಪಗಂಧ ಆಯಿತು, ಮತ್ತು ಬೆಳ್ಳುಳ್ಳಿ ಆಯಿತು, ರಸೋನ ಅಂತೀವಿ. ಕಮಲದ ಹೂವು ಹೃದಯದ ಪಂಪನ್ನು ಇನ್ಕ್ರೀಸ್ ಮಾಡುತ್ತೆ. ನಾವು ತಾವರೆ ಹೂವು ಅಂತೀವಲ್ಲ, ಅದು ಭಾಳ ಪ್ರಮುಖ ಹೃದಯ ಸಂಬಂಧ ಕಾಯಿಲೆಗೆ. ಇದನ್ನು
ಲೋಟಸ್ ಹತ್ತೀವಲ್ಲ, ಆ ಲೋಟಸ್ ಎಲೆಗಳನ್ನ ಹೃದಯ ರೋಗಿಗಳು ತಿಂತಾ ಇದ್ರೆ ಬಹಳ ಒಳ್ಳೆಯದು. ಸೊ ಇದನ್ನೆಲ್ಲ ನಾನು ಅರ್ಥ ತಂದು 108 ಗಿಡಮೂಲಿಕೆಗಳ ರಸಾಯನ ಮಾಡಿ, ಆ ರಸಾಯನ ಇವತ್ತು ಮಾಡಿರೋದು ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲು. ಯಾಕೆಂದರೆ ಈಗ 100% ಬ್ಲಾಕೇಜ್ ಆಗಿರೋದು 3 ಕಡೆ. ಇದು ಬೇರೆ ಪದ್ಧತಿಯಿಂದ ಬಂದಂಥ ಒಂದು ವರದಿ. 3 ನರಗಳಲ್ಲಿ 100%, 2 ನರದಲ್ಲಿ 90% ಬ್ಲಾಕ್ ಆಗಿರೋದು. ಈ ಥರ 100 ಪೇಷಂಟ್ಗಳಿಗೆ ನನ್ನ ಔಷಧಿ ಕೊಟ್ಟು ಬೈಪಾಸ್ ಸರ್ಜರಿ ಇಲ್ದಿರೇ ಈ ಔಷಧಿ ಕರಗಿದೆ. ಈ ಕರಗಿರೋ ಔಷಧಿನ ದೇಶದಾದ್ಯಂತ ಕೊಟ್ಟಿದ್ದೀನಿ, ಮತ್ತು ಎಕ್ಸ್ಪೋರ್ಟು ಕೆಲವೆಲ್ಲ ಕಂಟ್ರಿಗೆ ಮಾಡಿದ್ದೀನಿ. ಅಲ್ಲಿ ಸಹ ಅದನ್ನು ರಿಸರ್ಚ್ ಮಾಡಿ ಇದರಲ್ಲಿ ಏನು ಕೆಮಿಕಲ್ ಇದೆಯಾ, ಇದರಲ್ಲಿ ಸ್ಟಿರಾಯ್ಡ್ ಇದೆಯಾ, ಇದರಲ್ಲಿ ಮೆಟಲ್ ಇದೆಯಾ ಅಂತ ಆಂಗ್ಲ ಪದ್ಧತಿನಲ್ಲಿ ಲ್ಯಾಬೊರೇಟರಿ ಚೆಕಪ್ ಮಾಡಿಸಿ ಅದನ್ನು ಅವರು ಸೇವನೆ ಮಾಡಿದ್ದಾರೆ. ಆ ಸೇವನೆ ಮಾಡಿ ಅವ್ರಿಗಲ್ಲಿ ಸ್ಯಾಟಿಸ್ಫೈ ಆದಮೇಲೆ ಅವರು WHO ರೆಫರ್ ಮಾಡಿ, ಆ WHO ಇಂದ ನನಗೆ ಈ ಹೋದ ತಿಂಗಳು 28ನೇ ತಾರೀಕು UK ಇಂದ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಇದು ಆಯುರ್ವೇದ ಕ್ಷೇತ್ರದಲ್ಲೇ ಪ್ರಥಮ ಬಾರಿಗೆ ನನಗೆ ಬಂದಿರೋದು, ಇಡೀ ಪ್ರಪಂಚದಲ್ಲೇ ಫಸ್ಟ್ ಟೈಮು. ಓಕೆ, ಅಂದ್ರೆ ನಿಮ್ಮ ಬಹಳಷ್ಟು ವರ್ಷಗಳಿಂದ ಈ ಸಂಶೋಧನೆ ಮಾಡಿ ಇದಕ್ಕೊಂದು ಹೃದಯ ಸಮಸ್ಯೆಗೊಂದು ಔಷಧಿಯನ್ನು ಕಂಡುಹಿಡಿದೀರಾ. ಹಾಗೇನೆ ನೀವು ಈ ಔಷಧಿಯನ್ನ ನೀವೇ ಈಗ ತಯಾರಿಸ್ತೀರಾ ಅಂತ ಹೇಳಿದ್ರಿ. ಹೇಗೆ ತಯಾರಿಸ್ತೀರಾ? ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ ಈ ಔಷಧ ತಯಾರಿಯಲ್ಲಿ? ಇದು ವೆಟ್ ಪ್ರೋಸೆಸ್ ಅಂತೀವಿ ನಾವು. ಅದನ್ನು ವೆಟ್ ಪ್ರೋಸೆಸ್ ಅಲ್ಲಿ ಮಾಡೋದು. ಎಲ್ಲ ಗಿಡಮೂಲಿಕೆಗಳನ್ನ ತಂದು ಕ್ಲೀನ್ ಮಾಡಿ, ಶುದ್ಧತೆ ಮಾಡಿ, ಆ ಶುದ್ಧತೆಯಿಂದ ಮತ್ತೆ ನೀರಿನ ಕುದಿಸಿ ಆರಿಸಿದ ನೀರಲ್ಲಿ, ಅಂದರೆ ಡಿಸ್ಟಿಲ್ ವಾಟರ್ ಅಂತೀವಲ್ಲಿ, ಆರಿಸಿದ ನೀರಲ್ಲಿ ಅದನ್ನು ಪ್ರತಿಯೊಂದನ್ನು ಹರಿಯೋದು. ಈ ಅರ್ದು ಒಂದೊಂದು ಅರಿತಾ ಬರಬೇಕು. ಎಲ್ಲೂ ಮಿಶ್ರಣ ಮಾಡಿ ಹರಿಯೋಕ್ಕಾಗೋದಿಲ್ಲ. ಈಗ ಮಿಕ್ಸಿನಲ್ಲಾಗಲಿ ಮತ್ತೊಂದರಲ್ಲಿ ಹಾಕಿದ್ರೆ ಅದರಲ್ಲೇ ಇದ್ದಂತಹ ಗುಣ ಹಾಳಾಗುತ್ತೆ. ಸೊ ಕೈಯಲ್ಲೇ ಅರಿಯೋದ್ರಿಂದ ಇದು ಶುದ್ಧತೆ ಮತ್ತು ಕ್ವಾಲಿಟಿ ಅಂತೀವಿ, ಆ ಕ್ವಾಲಿಟಿ ಇದನ್ನು ಮೇಂಟೈನ್ ಮಾಡ್ತಿರೋದು. ಇದನ್ನು ನಾನು ಮಿಷಿನರಿಗೆ ಅಡಾಪ್ಟ್ ಮಾಡಿದ್ರೆ ಈ ಕ್ವಾಲಿಟಿ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕಾದ್ರೆ, ನಿಮ್ಮ ತಾಯಿ ಚಟ್ನಿ ಮಾಡ್ತಾರೆ, ಅದು ಕೈಯಲ್ಲಿ ರುಬ್ಬಿ ಮಾಡೋವಂಥ ಚಟ್ನಿ ಎಷ್ಟು ಚೆನ್ನಾಗಿರ್ತದೆ. ನೀವೇನು ಮಾಡ್ತೀರಾ, ಮಿಕ್ಸಿನಲ್ಲಿ ಹಾಕಿ ಮಾಡ್ತೀರಾ, ಅದೆರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇದ್ರಲ್ಲಿ ಬರುತ್ತೆ. ಯಾಕಂದರೆ ಅದು 1800 RPM ಅಲ್ಲಿ ಅದು ಮಿಕ್ಸ್ ಆಗುತ್ತೆ. ಕೈಯಲ್ಲಿ ಅರಿಯೋದು ನಿಧಾನವಾಗಿ ಅರಿಯೋದು. ಸೊ ಈ ಡಿಫ್ರೆನ್ಸು ಯಾರು ರಿಸರ್ಚ್ ಮಾಡಿಲ್ಲ. ಅಂದರೆ ಕೆಲಸ ಈಸಿ ಆಗುತ್ತೆ, ಏನೋ ಮಾಡಬೇಕು ಅಂತ ಹೇಳುವಂಥ ಜನ ಜಾಸ್ತಿ ಇರೋದ್ರಿಂದ ಇದರಿಂದ ಸಂಶೋಧನೆಗೆ ಹೋಗಿಲ್ಲ. ಸಂಶೋಧನೆ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಪ್ರತಿಯೊಂದು ಕಾಯಿಲೆಗೂ ಆಯುರ್ವೇದದಲ್ಲಿ ಔಷಧಿ ಇದೆ. ಅದರಲ್ಲೂ ಮುಖ್ಯವಾದ ಹೃದಯ. ಈಗ ನಾನು ರಿಸರ್ಚ್ ಮಾಡಿರೋದೇನು ಅಂದರೆ, ಒಂದು ಹೃದಯ ರೋಗ ಬಂದವರಿಗೆ ಅದನ್ನು ಕೊಲೆಸ್ಟ್ರಾಲ್ ಡಿಸಾಲ್ವ್ ಮಾಡಲಿಕ್ಕೆ, ಬ್ಲಾಕೇಜ್ ಎಲ್ಲ ಡಿಸಾಲ್ವ್ ಮಾಡಲಿಕ್ಕೆ ಒಂದು ಔಷಧಿ ಮಾಡಿದ್ದೀನಿ. ಮತ್ತೊಂದು, ನಿಮಗೆ ಈಗ ನಾಳೆ ಬರುತ್ತೋ ಬರೋಲ್ವಾ ನಿಮಗೆ, ಇವತ್ತಿನ ವಾತಾವರಣ, ಪೊಲ್ಯೂಷನ್ನು ಮತ್ತು ಊಟದ ಪದ್ಧತಿ, ಇದರಲ್ಲಿ ನಾಳೆ ಬರುತ್ತಾ ಬರೋಲ್ವಾ ಗೊತ್ತಿಲ್ಲ. ಬರೋ ಸಾಧ್ಯತೆನೇ ಜಾಸ್ತಿ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಈಗಲಿಂದನೇ ಮತ್ತೊಂದು ಇದು ಮಾಡಿ, ಸಮೃದ್ಧಿ ಅಂತ ಆ ಔಷಧಿ ಸೇವನೆ ಮಾಡಿದ್ರೆ ನಿಮಗೆ ಲೈಫ್ ಟೈಮಲ್ಲಿ ಬ್ಲಾಕೇಜ್ ಆಗಲ್ಲ. ಇದನ್ನು ಯಾವ ರೀತಿ ನಾನು ಪ್ರೂವ್ ಮಾಡ್ತೀನಿ ಅಂದರೆ, ಲೈಫ್ ಟೈಮಲ್ಲಿ ನಿಮಗೆ ಬ್ಲಾಕೇಜ್ ಆಗಲ್ಲ ಅಂದರೆ, ಈಗ ತಮಗೆ ಒಂದು ಇಷ್ಟು ವರ್ಷ ಆಗಿದೆ, 25 ವರ್ಷ 30 ವರ್ಷ ಆಗಿರುತ್ತದೆ. ಈ ಹುಟ್ಟದಾಗಿಂದ ಬಂದಂತಹ ಒಂದು 30 ವರ್ಷದ ಬ್ಲಾಕೇಜಸ್ಸು ಈಗ ನನ್ನ ಔಷಧಿ ಸಮೃದ್ಧಿಯನ್ನು ಕುಡಿದ್ರೆ ಅದು 6 ತಿಂಗಳಲ್ಲಿ ಕರಗೋಗುತ್ತೆ. ನಂತರ ಕಲೆಕ್ಟ್ ಆಗಬೇಕಾದ್ರೆ ಮತ್ತೆ 30 ವರ್ಷ 40 ವರ್ಷ ಬೇಕು. ಸೊ ಎರಡೂ ಅಷ್ಟೇ, 2 ಔಷಧಿ, ನಾನು ಹಾರ್ಟ್ ಕೇರ್ ಅಂತ ಮತ್ತೆ ಸಮೃದ್ಧಿ, ಎರಡೂ ಶಾಶ್ವತ ಪರಿಹಾರ ಇದು. ಏನಂದ್ರೆ ಬೇರೆನಿಂದ ಈ ಸಮಸ್ಯೆಯನ್ನು ತೆಗಿತೀರಾ ಅಂತ? ಹೌದು, ಪ್ರತಿಯೊಂದು ಇದರಲ್ಲಿ ಕ್ಲೀನ್ ಆಗಿ ಹೋಗುತ್ತೆ. ಆಮೇಲೆ ಯಾವುದು ಅಡ್ಡ ಪರಿಣಾಮ ಇಲ್ಲ. ಪ್ರಾರಂಭದ ಹಂತದಲ್ಲಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಇಂಥವರಿಗಷ್ಟೇ ಇದು ಚಿಕಿತ್ಸೆ ಫಲಪ್ರದ ಆಗುತ್ತಾ, ಅಥವಾ ಈಗ ಏನು ಬೈಪಾಸ್ ಸರ್ಜರಿ ಆಗ್ಲಿ, ಬೇರೆ ಈ ಹಾರ್ಟ್ ರಿಲೇಟೆಡ್ ಸರ್ಜರೀಸ್ ಮಾಡ್ಕೊಂಡಿರ್ತಾರೆ, ಇಂಥವ್ರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀರಾ? ಇದರಲ್ಲಿ ಈ ಬೈಪಾಸ್ ಸರ್ಜರಿ ಆಗಿದೆ, ಆದರೂ ಅದು ಶಾಶ್ವತ ಪರಿಹಾರ ಅಲ್ಲ. ಅಲ್ಲೂ ಸಹ ಮರುಕಳಿಸುತ್ತೆ. 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಮರುಕಳಿಸುತ್ತೆ. ಯಾಕಂದರೆ ಅದು ಬ್ಲಾಕೇಜ್ ಅಲ್ಲೇ ಇರ್ತದೆ. ಈ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಳಿಕೆಯನ್ನು ಫಿಕ್ಸ್ ಮಾಡಿರ್ತಾರೆ, ಅಂದರೆ ನರನ ಒಂದು ಫಿಕ್ಸ್ ಮಾಡಿರ್ತಾರೆ. ಆ ನರದಲ್ಲಿ ಮತ್ತೆ ಬ್ಲಾಕೇಜ್ ಆಗುತ್ತೆ, ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ. ಎಂಜೋಪ್ಲಾಸ್ಟ್ ಮಾಡ್ತಾರೆ, ಎಂಜೋಪ್ಲಾಸ್ಟ್ ಮಾಡಿರೋ ಜಾಗನೇ ಮತ್ತೆ ಕ್ಲೋಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅವರು ಸಹ ಈ ಔಷಧಿ ಕುಡಿದ್ರೆ ಅವರು ಸಹ ಶಾಶ್ವತ ಪರಿಹಾರ. ಇದು ಬೈಪಾಸ್ ಸರ್ಜರಿ ಮಾಡಿದವರು ಕುಡಿಯಬೇಕು, ಎಂಜೋಪ್ಲಾಸ್ಟ್ ಮಾಡಿರೋರು ಕುಡಿಬೇಕು, ಮತ್ತೆ ಮಾಡಬೇಕು ಅಂತ ಹೇಳೋರು ಅದನ್ನ ಮಾಡಿಸಿದ್ರೆ ಇದನ್ನೇ ಕುಡಿದ್ರೆ ಸಂಪೂರ್ಣ ಆರೋಗ್ಯವಾಗಿ ಇರುತ್ತೆ. ಏನಂದ್ರೆ ಈಗ ಸರ್ಜರಿ ತಗೊಂಡವರು ಕೂಡ ಇದನ್ನು ಕುಡಿಲೇಬೇಕು, ಪ್ರತಿಯೊಬ್ಬರು ಕುಡಿಲೇಬೇಕು. ಸರ್ಜರಿ ಕೆಲವೊಂದು ಕೇಸ್ಗಳಲ್ಲಿ
ವಯಸ್ಸಾಗಿದೆ, ಪ್ರಾಯ ಆಗಿರುತ್ತೆ. ಪ್ರಾಯ ಆದಾಗ ಅವರಿಗೆ ರಕ್ತ ಇರೋದಿಲ್ಲ ಶರೀರದಲ್ಲಿ, ಅವ್ರಿಗೆ ಮತ್ತೊಂದು ಅವ್ರಿಗೆ ಬೈಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತವ್ರನ್ನ ಅವರು ಟ್ಯಾಬ್ಲೆಟ್ ಅಲ್ಲೇ ಇರ್ರಿ ಅಂತ ಕಳಿಸ್ತಾರೆ. ಅಂತವ್ರು ಇದನ್ನ ಕುಡಿದ್ರೆ 3 ತಿಂಗಳಲ್ಲಿ ಎದ್ದು ಅವರು ಕೆಲಸ ಅವ್ರು ಮಾಡೋದಕ್ಕೆ ಅಷ್ಟು ತಯಾರಾಗ್ತಾರೆ. ಇವಾಗ ಎಷ್ಟು ಈ ಒಂದು ಕಾಯಿಲೆ ಗುಣ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ ಹೇಳ್ತಾರೆ? 3 ತಿಂಗಳು. 3 ತಿಂಗಳು. 15 ದಿನದಲ್ಲೇ ಕೆಲವು ನೋವುಗಳೆಲ್ಲ ಹೋಗ್ತದೆ. ಈ ಹೃದಯ ಬಡಿತ ಹೆಚ್ಚು ಕಡಿಮೆ ಆಗೋದು ಒಂದೇ ನಿಯಂತ್ರಣದಲ್ಲಿ ಬರುತ್ತೆ. ಮತ್ತೆ ಕೊಲೆಸ್ಟ್ರಾಲ್ ಕರಗ್ತಾ ಬರುತ್ತೆ, ನೋವು ಕಮ್ಮಿ ಆಗ್ತಾ ಇರ್ತದೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಆತಂಕ ಅನ್ನೋದು ಇದು ಹೋಗುತ್ತೆ ಶರೀರದಿಂದ. ಅದು ಹೋದಾಗ ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ. ಮಲಬದ್ಧತೆ ಅಂತೂ ಬಹಳ ಶುದ್ಧವಾಗಿ ಆಗುತ್ತೆ. ಯಾವಾಗ ಮಲಬದ್ಧತೆ ಮನುಷ್ಯನ ಶುದ್ಧವಾದ ಆಗುತ್ತೆ, ಆ ಅರ್ಧ ರೋಗ ಕಮ್ಮಿ ಆಯ್ತು. ಈ ನಿಮ್ಮ ಔಷಧಿನ ತೆಗೆದುಕೊಳ್ಳೋದ್ರಿಂದ, ನೀವೇನು ಸಂಶೋಧನೆ ಮಾಡಿದ್ದ ಔಷಧಿ ಇದೆ, ಆಯುರ್ವೇದದಲ್ಲಿ ಔಷಧಿ ಇರೋದು, ಇದನ್ನ ತೆಗೆದುಕೊಳ್ಳೋದ್ರಿಂದ 3 ತಿಂಗಳಲ್ಲೇ ಈ ಸಮಸ್ಯೆಯಿಂದ ಹೊರ ಬರ್ಬೋದು ಅಂತ ಹೇಳ್ತೀರಾ? 100% ಬರ್ಬೋದು. 100ಕ್ಕೆ 200% ಬರ್ಬೋದು. ಡಾಕ್ಟರ್, ಏನು ಹೃದಯಕ್ಕೆ ನೀವೇನು ಸಂಶೋಧನೆ ಮಾಡಿ ಒಂದು ಔಷಧಿಯನ್ನು ಕಂಡು ಹಿಡಿತೀರಾ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ನಮಗೆ ಆಯುರ್ವೇದ ಅಂತ ಹೇಳಿದ್ರೆ ಈಗ ನೆನಪಾಗೋದೇನಂದ್ರೆ ಶಿರೋಧಾರ, ಹಾಗೆ ಪಂಚಕರ್ಮ ಚಿಕಿತ್ಸೆಗಳು. ಆದ್ರೆ ಇಲ್ಲೇನಂದ್ರೆ ನೀವು ಯಾವುದೇ ಪಂಚಕರ್ಮ ಚಿಕಿತ್ಸೆ ಇಲ್ಲದೆ ಕೇವಲ ಔಷಧಿ ಸಹಾಯದಿಂದಲೇ ಈ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಹಾಗೇನೆ ಈ ಔಷಧಿ ಜೊತೆಗೇನೆ ಬೇರೆ ಯಾವ ರೀತಿ ಅವರ ಆಹಾರ ಪದ್ಧತಿ ಆಗ್ಲಿ, ಡಯಟ್ ಆಗ್ಲಿ ಇರ್ಬೇಕು ಅಂತ ಹೇಳ್ತೀರಾ? ಇದರಲ್ಲಿ ಡಯಟ್ ಅನ್ನೋದು ಅಂತ ವಿಶೇಷತೆ ಏನಿಲ್ಲ. ಇದು ಮಾಂಸಾಹಾರಿಗಳಿಗೆ ಸ್ವಲ್ಪ ನಾವು ಹೇಳುತ್ತೇವೆ. ಇಲ್ಲದೇ ಇದೆ ಮಾಂಸಾಹಾರಿ ಎಲ್ಲ ಸಸ್ಯಾಹಾರಿ ಹೇಗಿದ್ರೆ ಅಂಥದ್ದೇನು ಪಥ್ಯ ಬರೋದಿಲ್ಲ. ಆದರೆ ಅನ್ನವನ್ನು ಕಮ್ಮಿ ಮಾಡಿ, ಗೋಧಿ, ರಾಗಿ, ಜೋಳ ಇದನ್ನು ಎಚ್ಚೆತ್ತವಾಗಿ ತಗೊಳ್ಳಿ. ಎಣ್ಣೆ ಅಂಶ ಇರೋದನ್ನು ಕಮ್ಮಿ ಮಾಡಿ. ಎಣ್ಣೆಲಿ ಕರೆದಿದ್ದು ಹಬ್ಬ ಹುಣ್ಣಿಮೆಯಲ್ಲಿ ಏನಾದರೂ ಮಾಡಿದಾಗ ತಿನ್ನಿ, ರೆಗ್ಯುಲರ್ ಆಗಿ ಮಾಡಬೇಡಿ. ನೀವು ನೋಡಿದಾಗೆ ಬೆಂಗಳೂರು ಸಿಟಿನಲ್ಲಿ ಈ ಸಂಜೆ ಆದರೆ ಎಣ್ಣೆಯಲ್ಲಿ ಕರೆದಿದ್ದು ಬೋಂಡ, ಬಜ್ಜಿ ತಿಂದು ಅದು ಅಭ್ಯಾಸ ಮಾಡಿಕೊಂಡ್ರೆ ಒಂದು 6 ತಿಂಗಳಲ್ಲಿ ಅವ್ರಿಗೆ ತೊಂದರೆ ಶುರು ಆಗುತ್ತೆ. ಅದನ್ನು ತ್ಯಾಗ ಮಾಡಿ ಅಂತೀವಿ. ಆಮೇಲೆ ಬೆಣ್ಣೆ, ತುಪ್ಪ ಲಿಮಿಟಿಗೆ ಬೇಕಾದ ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಬೋದು. ಕೆಲವರು ನೋಡ್ಬೋದು, ನೀವು ಒಂದು ಹೋಟ್ಲಲ್ಲಿ ಇಡ್ಲಿ ತೊಗೊಂಡ್ರೆ 1-2 ಸ್ಪೂನು ತುಪ್ಪ ಹಾಕಿ ತಿಂತಾರೆ. ಇವರಿಗೆಲ್ಲ ನಾಳೆದು ಈ ರೋಗದ ಸೂಚನೆ ನಾಳೆ ಮುಂದೆ ಗೊತ್ತಾಗುತ್ತೆ ಅವರಿಗೆ. ಅದನ್ನು ಅವಾಯ್ಡ್ ಮಾಡಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾದ ಇದೆ ಅನ್ನೋದು ವಾಕಿಂಗ್ ಮಾಡೋದು. ಬೆಳಿಗ್ಗೆ ಎದ್ದು ಕೂಡಲೇ ನಿಮ್ಮ ಸೆಂಟ್ರಲ್ ನರ್ವ್ ಸಿಸ್ಟಮಲ್ಲಿ ಅದು ರಿಜಿಸ್ಟರ್ ಆಗಬೇಕು. ನಾನು ಈಗ ಎದ್ದಿದ್ದೀನಿ, ಈಗ ವಾಕಿಂಗ್ ಮಾಡ್ತೀನಿ. ಅರ್ಧ ಗಂಟೆ ವಾಕ್ ಮಾಡಿದ್ರೆ ನಿಮ್ಗೆ ಅರ್ಧ ರೋಗ ಹೋಯಿತು. ಇದು ಇವತ್ತಿನ ದಿನ ಯಾವುದೂ ವಾಕಿಂಗ್ ಮಾಡ್ತಾ ಇಲ್ಲ. ಈಗ ಆಧುನಿಕ ಯುಗದಲ್ಲಿ ಏನಾಗಿದೆ, ಟ್ರೆಡ್ಮಿಲ್ ಅಂತ ಬಂದಿದೆ. ಈ ಮನೆಯಲ್ಲೇ ರೂಮಲ್ಲಿ ಹಾಕ್ಕೊಂಡು ಮಾಡೋದು. ಏನು ನನಗೆ ಪುರ್ಸೊತ್ತಿಲ್ಲ, ಅಲ್ಲಿ ಓಡ್ತೀನಿ ಅಂತ. ಅದೇ ಸಮಯನ ಇವರು ರಸ್ತೆಯಲ್ಲಿ ಆಗಲಿ, ಮರಗಿಡ ಇರೋ ಕಡೆ, ಆ ಮರಗಿಡ ಕಡೆ ಇರೋ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಈ ಬೆಳಿಗ್ಗೆ ಎದ್ದು ಆಕ್ಸಿಜನ್ ಸಿಕ್ಕಿದಾಗ ಮನುಷ್ಯನ ರೋಗವು ಕಮ್ಮಿ ಆಗ್ತದೆ. ಅದೇ ನೀವು ರೂಮಲ್ಲಿ ಮಾಡಿದಾಗ ಏನಾಗುತ್ತೆ, ರೂಮಿನ ವಾತಾವರಣ ನಿಮ್ಮ ಶರೀರವನ್ನು ಕೊರಗ್ತಾ ಹೋಗುತ್ತದೆ. ಅದೊಂಥರ ಡ್ರಿಲ್ಲಿಂಗ್ ಮಿಷಿನ್ ಥರ ಹಾಳಾಗ್ತಾ ಬರ್ತದೆ. ಅದಕ್ಕೆ ಅಂಥವ್ರು ಯಾರಾದ್ರು ಇದ್ದಲ್ಲಿ ಅದನ್ನು ಮನೆ ಟೆರೆಸ್ ಮೇಲೆ ಹಾಕಿ ಗಾಳಿ ಬರೋ ಕಡೆ ನೀವು ಟ್ರೆಡ್ಮಿಲ್ ಮಾಡ್ಬೋದು. ಸೊ ವಾಕಿಂಗ್ ಈಸ್ ಎ ಕಂಪಲ್ಸರಿ. ಟ್ರೆಡ್ಮಿಲ್ಗಿಂತ ವಾಕಿಂಗ್, ಸಹಜವಾದ ವಾಕಿಂಗ್ ಭಾಳ ಮುಖ್ಯ. ನನ್ನ ಔಷಧಿನಲ್ಲೂ ನಾನು ಇದು ಮಾಡಿರೋದು, ನನ್ನ ಔಷಧಿ ಕುಡಿದ ನಂತರ ಅರ್ಧ ಗಂಟೆ ಕಂಪಲ್ಸರಿ ವಾಕ್ ಮಾಡಬೇಕು. ಈ ವಾಕ್ ಮಾಡಲಿಲ್ಲ ಅಂದರೆ ನೀವು ಔಷಧಿ ತಗೊಂಬಿಡಿ ಅಂತೀವಿ. ಈ ಅಟ್ಲೀಸ್ಟ್ ಹಾಗಾದ್ರೂ ಒಂದು ಅರ್ಧ ಗಂಟೆ ಮಾಡಿದ್ರೆ ಅವ್ರ ಶರೀರದಲ್ಲಿ ಒಂದು ವಾರ 15 ದಿನದಲ್ಲಿ ವ್ಯತ್ಯಾಸ ಕಾಣ್ಬೋದು. ಏನಂದ್ರೆ ಹೃದಯ ರೋಗಿಗಳು ಈ ವಾಕಿಂಗ್ ಮಾಡೋದ್ರಿಂದ ಅವರ ಹೃದಯಕ್ಕೆ, ಅವರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಒಳ್ಳೇದು. ಹಾಗೇನೆ ಇನ್ನು ಏನು ಹೃದಯ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಇಂಥ ರೋಗಿಗಳು ಮನೆಯಲ್ಲೇ ಯಾವ ರೀತಿ ಕೇರ್ ತಗೋಬಹುದು, ಮನೆ ಮದ್ದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತೀರಾ? ಬಹಳ ಸುಲಭವಾಗಿ ಮಾಡ್ಬೋದು. ಪ್ರತಿಯೊಬ್ಬ ಗೃಹಿಣಿಗೂ ಗೊತ್ತಿರ್ತದೆ. ಹಾಗೆ ಆದರೆ ಅದನ್ನು ಮರು ಜಾಸ್ತಿ ಆಗ್ತಾ ಇದೆ. ಹೇಗೆಂದ್ರೆ ಈಗ ಪ್ರತಿಯೊಂದು ಮನೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕರಿಮೆಣಸು, ಅರಿಶಿನ ಎಲ್ಲೂ ದಿನನಿತ್ಯ ಬೇಕಾಗೋದು. ಅದನ್ನು ಎಚ್ಚೆತ್ತವಾಗಿ ಬಳಸಬೇಕು. ಈಗ ಕೆಲವರು ಉಪ್ಪಿಟ್ಟಿಗೆ ಶುಂಠಿ ಹಾಕಲ್ಲ, ಕೆಲವು ಸಂಪ್ರದಾಯದವರು ಶುಂಠಿಗೆ ಹಾಕಲ್ಲ. ಬೆಳ್ಳುಳ್ಳಿ ಮನೆಗೆ ತರಲ್ಲ ಕೆಲವರು, ಅದನ್ನು ಬೇರೆಯೇ ಅಂತ ವಾದವಿವಾದಗಳು ನಡೀತಾ ಇದೆ. ಆದರೆ ಪ್ರತಿಯೊಂದು ಅದು ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳು. ಅದರಲ್ಲಿ ಬೆಳ್ಳುಳ್ಳಿನಲ್ಲಿ ಕೊಲೆಸ್ಟ್ರಾಲ್ ಕರಗಿಸುವ ಅಂಶ ಜಾಸ್ತಿ ಇದೆ. ಅದಕ್ಕೆ ನಾನು ಭಾಳಷ್ಟು ರೋಗಿಗಳಿಗಾಗಲಿ, ಈ ಗೃಹಿಣಿಗಳಿಗಾಗಿ ಏನು ವಿನಂತಿ ಮಾಡ್ತೀನಿ ಅಂದರೆ, ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ತೀರಾ, ಚಿತ್ರಾನ್ನ ಬದಲು ಬರೀ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ. ಅದಕ್ಕೆ ಎಷ್ಟು ಇಷ್ಟ ಬೇಕೋ ನಿಮ್ಗೆ, ಎಷ್ಟು ಮನಸ್ಸಿದೆಯೋ 2 ಕೈಯೋ 3 ಕೈಯೋ ಇಷ್ಟದು ಬೆಳ್ಳುಳ್ಳಿನೇ ಹಾಕಿ ಚಿತ್ರಾನ್ನ ಮಾಡಿ. ಅದು ಒಳ್ಳೆ ಔಷಧಿ. ಟೇಸ್ಟ್ ಜೊತೆಗೆ ಔಷಧಿ ಅದು. ಅದ್ರ ಜೊತೆನಲ್ಲಿ ಶುಂಠಿ ಮತ್ತು ಕರಿಮೆಣಸು ಇದನ್ನು ನೀವು ಅಡಿಗೆನಲ್ಲಿ, ಪಲ್ಯದಲ್ಲಿ ಎಲ್ಲವೂ ಎಚ್ಚೆತ್ತವಾಗಿ ನೀವು ಮಾಡಿದ್ರೆ ಈ ರೋಗನ ತಡೆಗಟ್ಟಬಹುದು. ಆಮೇಲೆ ಉಸಿರಾಟ ತೊಂದರೆನೂ ಕಮ್ಮಿ ಆಗ್ತದೆ. ಈಗ ಇವತ್ತು ನಾವು ಕಾಫಿ, ಟೀ ಅಂತ ಹೋಗ್ತೀವಿ. ಅದ್ರ ಬದಲು ಮನೆಯಲ್ಲೇ
ಶುಂಠಿ ಮತ್ತು ಪೆಪ್ಪರ್, ಕರಿಮೆಣಸಿನ ಮತ್ತು ಅರಿಶಿಣದ ಚಹಾ ಮಾಡಿ ಕುಡಿದ್ರೆ ಮನುಷ್ಯನಿಗೆ ಆಸ್ತಮಾನೇ ಕಮ್ಮಿ ಆಗುತ್ತೆ. ಈ ಆಸ್ತಮಾಯಿಂದನೇ ಉಸಿರಾಟ ತೊಂದರೆ. ಈ ಉಸಿರಾಟ ತೊಂದರೆ ಆದ್ದರಿಂದ ಹೃದಯಕ್ಕೆ ಪಂಪ್ ಆಗೋದಿಲ್ಲ, ರಕ್ತ ಪಂಪ್ ಆಗಲ್ಲ. ಯಾವಾಗ ರಕ್ತ ಪಂಪ್ ಆಗಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದನ್ನ ಆಗಾಗ ದಿನಕ್ಕೊಂದ್ಸಲಿ ಆದರೂ ಒಂದು ಕಪ್ ಅಷ್ಟು ಶುಂಠಿ ಕಷಾಯನ ಕುಡಿದ್ರೆ ಭಾರಿ ಒಳ್ಳೆಯದು. ಕೆಲವರಿಗೆ ಅದನ್ನು ಉಷ್ಣ ಅಂತ ಆದಾಗ ರಾಗಿ ಅಂಬ್ಲಿ ಕುಡಿಯೋದು. ರಾಗಿ ಎಲ್ಲ ಕಡೆ ಆ ರಾಗಿ ಅಂಬ್ಲಿ ಬಹಳ ಒಳ್ಳೆಯ ಒಂದು ಸಾಫ್ಟ್ ಡ್ರಿಂಕ್ ಅಂತ ಹೇಳ್ಬೋದು, ಹಾರ್ಡ್ ಡ್ರಿಂಕ್ ಅಂತ ಹೇಳ್ಬೋದು ನೀವು. ಅದರಲ್ಲಿ ಇರುವಂತ ಪೌಷ್ಟಿಕಾಂಶ ಬೇರೆ ಒಂದರಲ್ಲಿ ಇಲ್ಲ. ಇದು ಒಂದೇ ಸಿಂಗಲ್ ಡ್ರಗ್ಸ್ ಯಾವುದೋ ರಾಗಿ ಅಂಬ್ಲಿ. ಬೇರೆ ಎಲ್ಲ ನೀವು 4-5 ಹಾಕಿ ಈ ಪ್ರಮಾಣ ತರಬೇಕಾದ್ರೆ 4-5ಗಿಂತ ಬರೀ ರಾಗಿ ಅಂಬ್ಲಿ ಕುಡಿದ್ರೆ ದಿನ. ಅದರಲ್ಲಿ ಮುಂಚೆ ಹಳೆ ಕಾಲದಲ್ಲಿ ಏನು ಮಾಡೋರು, ಬಡತನ ಇದ್ದಾಗ ರಾತ್ರಿ ಮುದ್ದೆಯನ್ನ ನೀರಲ್ಲಿ ಹಿಸಿಕಿಟ್ಟು ಬೆಳಿಗ್ಗೆ ಮಕ್ಕಳಿಗೆ ಕೊಡೋರು. ಅದು ತಂಗಳ ಮುದ್ದೆ ಅಂತ ನಮ್ಮ ಕರ್ನಾಟಕದ ಭಾಷೆಯಲ್ಲಿ. ಆ ತಂಗಳ ಮುದ್ದೆ ಆಕ್ಚುಲಿ ಅದು ಒಳ್ಳೇದು, ಶರೀರವನ್ನು ತಂಪು ಮಾಡುತ್ತದೆ. ಈಗ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ನೀವು ನೋಡಿರ್ತೀರ, ಕಾಲಲ್ಲಿ ಹೊಡಿತದೆ ನೀರಲ್ಲಿ ಕೆಲಸ ಮಾಡಿ, ಇಲ್ಲ ಕೈ ಎಲ್ಲ ನೀರಲ್ಲಿ ಕೆಲಸ ಮಾಡಿ ಹೊಡಿ. ಯಾಕೆ ಹೊಡಿತದೆ? ಉಷ್ಣತೆಯಿಂದ. ಈ ರಾಗಿ ಅಂಬ್ಲಿ ಕುಡಿದ್ರೆ ಅದು ಕಮ್ಮಿ ಆಗುತ್ತೆ. ಇದು ಕುಡಿಯೋದ್ರಿಂದ ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡುತ್ತೆ, ಹೃದಯ ತೊಂದರೆ ನಿಲ್ಲುತ್ತೆ. ಸೊ ನಿಮ್ಮ ಅಡಿಗೆ ಮನೆಯಲ್ಲೇ ಹೃದಯ ತೊಂದರೆಯನ್ನು ನಿಲ್ಲಿಸ್ಬೋದು ನೀವು. ಓಕೆ, ಏನಂದ್ರೆ ಇವಾಗ ಮನೆಯಲ್ಲೇ ಹೇಗೆ ಮನೆ ಮದ್ದು ಮಾಡ್ಬೋದು ಅಂತ ಹೇಳಿದ್ರೆ, ಹಾಗೇನೆ ಯಾವ ರೀತಿ ಆಹಾರ ಈ ಹೃದಯ ರೋಗಿಗಳ ದೇಹಕ್ಕೆ ಒಗ್ಗಲ್ಲ ಅಂತ ಹೇಳ್ತೀರಾ? ಹಾಗೆ ಅವ್ರ ಜೀವನ ಶೈಲಿ ಹೇಗಿರ್ಬೇಕು? ಆಯ್ತು. ಇದರಲ್ಲಿ ಮುಖ್ಯವಾದದ್ದು ಬಂದು ಮಾಂಸಾಹಾರಿಗಳು ಹೃದಯ ತೊಂದರೆ ಇದ್ದವರು ಮಾಂಸದ ಪೀಸ್ ತಿನ್ನಬಹುದು ವಿನಃ ಮಾಂಸದ ಸಾರು ತಿನ್ನಬಾರದು. ಅದು ಗ್ರೇವಿ ಅಂತೀವಲ್ಲ ಅದನ್ನ ತಿನ್ನಬಾರದು. ಯಾಕಂದ್ರೆ ಎಲ್ಲವೂ ಕೊಲೆಸ್ಟ್ರಾಲ್ ಅದರಲ್ಲೇ ಇರ್ತದೆ, ಮಸಾಲ ಅದರಲ್ಲೇ ಇರುತ್ತೆ. ಹಾಗಾಗಿ ಅವರಿಗೆ ಬಹಳ ತೊಂದರೆ ಆಗುತ್ತೆ. ಹಾಗೇನೆ ಸಸ್ಯಾಹಾರಿಗಳಿಗೆ ಕಳೆಕಾಯಿ ಬೀಜ ಮತ್ತು ತೆಂಗಿನಕಾಯಿನ ಬಹಳ ಕಮ್ಮಿ ಮಾಡಿ. ನಾವು ಕಳೆಕಾಯಿ ಬೀಜ ತರಲೇಬೇಡಿ ಅಂತೀವಿ. ಎಷ್ಟು ಕಳೆಕಾಯಿ ಬೀಜದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗೋ ಶಕ್ತಿ ಇದೆ ಅಂದರೆ ಮಾಂಸಕ್ಕಿಂತ ಕಳೆಕಾಯಿ ಬೀಜದಲ್ಲಿ ಜಾಸ್ತಿ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ಬೋದು, ಈಗ ಒಬ್ಬ ದೇವಸ್ಥಾನದ ಪೂಜಾರಿಗೆ ಬ್ಲಾಕ್ ಆಗಿದೆ, ಮುಸ್ಲಿಂ ಬಾಂಧವರಿಗೆ ಬ್ಲಾಕ್ ಆಗಿದೆ, ಕ್ರಿಶ್ಚಿಯನ್ಗೆ ಬ್ಲಾಕ್ ಆಗಿದೆ, ಬ್ರಾಹ್ಮಣನಿಗೆ ಬ್ಲಾಕ್ ಆಗಿ ಯಾಕಾಗತ್ತೆ? ಇವರೇನು ಮಾಂಸ ತಿನ್ನಲ್ಲ, ಯಾಕಾಗುತ್ತೆ ಅಂದರೆ ಇವರು ತಿನ್ನುವಂಥ ಪದ್ಧತಿನೇ ಬ್ಲಾಕೇಜ್ ಜಾಸ್ತಿ ಆಗ್ತಾಯಿದೆ. ಅದು ಬ್ರಾಹ್ಮಣರು ತಿನ್ನುವಂಥದ್ದು ಕಳೆಕಾಯಿ ಬೀಜ, ತುಪ್ಪ, ಬೆಣ್ಣೆ, ಇವುಗಳಲ್ಲಿ ಮಾರವಾಡಿಗಳಲ್ಲಿ ಸ್ವೀಟ್ ತಿನ್ನೋದ್ರಿಂದ, ಬರೀ ತುಪ್ಪದಲ್ಲೇ ಮಾಡಿದಂಥ ಮುಸ್ಲಿಮಾನು ಮತ್ತು ಕ್ರಿಶ್ಚಿಯನ್ ಇತರ ಜಾತಿಯವರೆಲ್ಲ ಮಾಂಸಾಹಾರಿಗಳಿಂದ. ಕೆಲವರು ಮನೆಗಳಲ್ಲಿ 3 ಹೊತ್ತು ಮಾಂಸದ ಹಾರಿ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ. ಅವ್ರು ತಿಂದು ಅದನ್ನು ಕರಗಿಸ್ಕೊಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಸೊ ಅದಕ್ಕೆ ವಾಕಿಂಗ್ ಮಾಡಬೇಕು. ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಿದ್ರೆ ತಿಂದಂಥವ್ರು ಶರೀರದಲ್ಲಿ ಬೆವರು ಆಚೆ ಬರಬೇಕು. ನೀವು ಎಂಥದ್ದಾದರೂ ಎಕ್ಸಸೈಸ್ ಆದರೂ ಮಾಡ್ಬೋದು. ಆ ಬೆವರು ಆಚೆ ಬಂದಾಗ ತಿಂದಂಥ ಕೊಲೆಸ್ಟ್ರಾಲ್ ಅದರಲ್ಲಿ ಹೋಗುತ್ತೆ. ಇಲ್ಲದೇ ಇದೆ ಅದು ಕಲೆಕ್ಟ್ ಆಗಿ 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 ಬ್ಲಾಕೇಜಸ್ ಸ್ಟಾರ್ಟ್ ಆಗುತ್ತೆ, ಭಾಳ ಎಫೆಕ್ಟ್ ಆಗುತ್ತೆ. ಆಮೇಲೆ ನೀವು ಬೈಪಾಸ್ಗೂ ಅದು ಕೆಲವರು ನರ ಶಿಂಕಾಗಿ ಹೋಗುತ್ತೆ. ಶಿಂಕಾಗಿ ಹೋದಾಗ ಬೈಪಾಸು ಮಾಡಲಿಕ್ಕಾಗಲ್ಲ. ಆಗ ಆಲೋಪತಿನಲ್ಲಿ ಹೇಳ್ತಾರೆ ಬೇರೆ ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತಾರೆ. ಅಂಥವ್ರಿಗೂ ಈ ಔಷಧಿ ಕೊಟ್ಟರೆ ಗುಣ ಪಡ್ತಾರೆ. ಅದನ್ನು ಬಿಟ್ಟರೆ ಯಾವುದು ಇವರು ಕೊಬ್ಬಿನಂಶ ಇರುವಂಥ ಇದು ಸೇವನೆಯನ್ನು ಬಿಟ್ಟರೆ ಭಾಳ ಆರೋಗ್ಯವಾಗಿ ಇರ್ಬೋದು. ಇನ್ನು ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ವೀಕ್ಷಕರಿಗೆ ನಾನು ಹೇಳೋದೇನು ಅಂದರೆ, ಕಾಡನ್ನು ಉಳಿಸಿ, ಗಿಡ ಮರನ ಕಡಿಬೇಡಿ, ನಿಮ್ಮ ಅಂಗಳದಲ್ಲಿ ಸಸ್ಯಗಳನ್ನು ನೆಡಿರಿ. ಆ ಸಸ್ಯದಿಂದನೇ ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಯಾಕಂದರೆ ಭಾಳಷ್ಟು ಮನೆಗಳಲ್ಲಿ ಅಂದ ಚಂದಕ್ಕೆ ಹೂವಿನ ತೋಟ ಮಾಡಿರ್ತಾರೆ. ಆ ಜಾಗದಲ್ಲಿ ಮೂಲಿಕೆಗಳ ತೋಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಮನೆಗೂ ಒಳ್ಳೆಯದು. ಇದು ನನ್ನ ವಿನಂತಿ. ಓಕೆ ಡಾಕ್ಟರ್, ಏನು ಹೃದಯ ಸಮಸ್ಯೆ, ಹಾಗೇನೆ ನೀವು ಈ ಹೃದಯ ಸಮಸ್ಯೆಗೆ ಅಂತಲೇ ಕಂಡುಹಿಡಿದಿರುವಂತಹ, ಸಂಶೋಧನೆ ಮಾಡಿ ಕಂಡುಹಿಡಿದಿರುವಂತಹ ಈ ಹಾರ್ಟ್ ಕೇರ್ ಹಾಗೂ ಸಮೃದ್ಧಿ ಔಷಧಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದ. ನಮಸ್ಕಾರ. ಹೃದಯದ ತೊಂದರೆ ಇದೆ ಎಂದು ಯಾರು ಕಂಗಿಡೋ ಅವಶ್ಯಕತೆನೇ ಇಲ್ಲ. ಪ್ರಕೃತಿ ದತ್ತವಾಗಿ ಸಿಗುವ ಈ ಗಿಡಮೂಲಿಕೆಗಳ ಔಷಧಿಯನ್ನು ಬಳಸಿ ಈ ಸಮಸ್ಯೆಯನ್ನು ಈಗ ದೂರ ಮಾಡಬಹುದು. ಇದರ ಜೊತೆಗೆ ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆ, ಉತ್ತಮ ಆಹಾರ ವಿಹಾರವನ್ನು ರೂಢಿಸಿಕೊಂಡಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಸಖಿ ಸಮಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.